ರಾಗಿ ರೊಟ್ಟಿ ಅಂದರೆ ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿ ಮಾಡೋಣ. ಸೊ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸೌತೆಕಾಯಿ 2 ಸೌತೆಕಾಯಿ ಮತ್ತು 2 ಈರುಳ್ಳಿನ ಸಣ್ಣದಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗ್ರೇಟರಲ್ಲಿ ಮತ್ತು ಗ್ರೇಟರ್ ಚಾಪರಲ್ಲಿ ಚಾಪ್ ಮಾಡಿದ್ದೀನಿ. ಸೊ ಹಾಗೆ ರಾಗಿ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕಿ, ಅಂದರೆ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಆಲ್ರೆಡಿ ನೀರು ಬಿಡುತ್ತೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಹಾಗೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಒಂದ್ಸಲಿ ಅದರಲ್ಲಿ ಈ ಸೌತೆಕಾಯಿ ಮತ್ತು ಈರುಳ್ಳಿ ಹಿಟ್ಟು ಕಲಿಸ್ಕೊಂಡ್ಮೇಲೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅದು ಚೆನ್ನಾಗಿ ಸೌತೆಕಾಯಿನೆಲ್ಲ ಪುಡಿ ಮಾಡಿ ಹಿಟ್ಟಿನ ಜೊತೆ ಹದ ಮಾಡಿ ಕಲಿಸ್ಕೊಳ್ಳಿ. ಸೊ ಹಾಗೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ. ನಾನು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹದ ಮಾಡಿ ಎತ್ತಿಡೋಣ. ಜಾಸ್ತಿ ನೀರು ಹಿಡಿಯಲ್ಲ, ಯಾಕೆಂದರೆ ಸೌತೆಕಾಯಲ್ಲಿ ಆಲ್ರೆಡಿ ನೀರಿರುತ್ತೆ, ಈರುಳ್ಳಿನೂ ಕೂಡ ನೀರು ಬಿಡುತ್ತೆ. ಸೊ ಈ ರೀತಿ ಕನ್ಸಿಸ್ಟೆನ್ಸಿಲಿ ನಾನು ಕಲಸಿಟ್ಕೊಂಡಿದ್ದೀನಿ. ಇದನ್ನು ಮುಚ್ಚಿಟ್ಕೊಂಡು ಹಾಗೆ ಒಂದು ಹಿಟ್ಟನ್ನು ಕಲಸಿಟ್ಮೇಲೆ ನಾನು ಒಂದು ಲೋಟ ಫ್ರೆಶ್ ಆಗಲಿಕ್ಕೋಸ್ಕರ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಕಾಫಿ ಕುಡಿದ್ರೆ ನನಗೇನಾಗುತ್ತೆ, ಮೈಂಡ್ ಫ್ರೆಶ್ ಅನಿಸುತ್ತೆ. ಅದಕ್ಕೋಸ್ಕರ ಎವ್ರಿ ಮಾರ್ನಿಂಗ್ ಐ ವಿಲ್ ಡ್ರಿಂಕ್ ಕಾಫಿ. ಸೊ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿನ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ, 5ರಿಂದ 6 ಹಸಿಮೆಣ್ಸಿನ್ಕಾಯಿನ. ಸೊ ಈ ಥರ ಬಟ್ಟೆಯಲ್ಲಿ ಒತ್ತಿ ಹುರಿಯೋದ್ರಿಂದ ಚೆನ್ನಾಗಿ ಹುರಿಯುತ್ತೆ. ಹಾಗೆ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು ಇಷ್ಟನ್ನು ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ತುರಿನ ಮತ್ತು ಹುರಿದಿಟ್ಟು ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಮತ್ತು ನಾವೇನು ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದಿಷ್ಟನ್ನು, ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ರಾಗಿ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಚಟ್ನಿನ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಕಡೆ ಹಿಟ್ಟು ಏನಿತ್ತಲ್ವ ಅದನ್ನು ನೋಡಿ ಹಿಟ್ಟು ಚೆನ್ನಾಗಿತ್ತು, ಹಾಗಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ತೆಳ್ಳಗೆ, ಅಥವಾ ದಪ್ಪ ಬೇಕು ಅಂದರೆ ದಪ್ಪ, ತೆಳ್ಳ ಬೇಕು ಅಂದರೆ ತೆಳ್ಳ. ಸೊ ನಾನಿಲ್ಲಿ ಸ್ವಲ್ಪ ಅಗಲವಾಗೆ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ತೆಳ್ಳಗೆ ಮಾಡ್ತಾಯಿದ್ದೀನಿ. ಸೊ ಕೈ ಗುರುತು ಬೀಳಲಿಲ್ಲ ಅಂದರೆ, ಬೀಳಬಾರ್ದು ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಮೇಲಿಂದ ಮಾಡಿದ್ರೆ ಆಯಿತು. ಕೈದು ಬೆರಳು ಗುರುತೇನಾಗಲ್ಲ, ಬೀಳಲ್ಲ. ಸೊ ನಾನು ಇಷ್ಟು ದಪ್ಪ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ಹಂಚು ಕೂಡ ಕಾಯಕ್ಕಿಟ್ಟಿದ್ದೆ, ಹಾಗೆ ಹಂಚು ಕೂಡ ಕಾದಿತ್ತು ನೋಡಿ. ಅದು ಪೇಪರ್ ಏನಿದೆ ಅಲ್ವಾ ಅಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು, ನಾನು ಅದಕ್ಕಿಂತ ಸ್ವಲ್ಪ ಸಣ್ಣದು ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಳಿ. ಹಂಚು ಕೂಡ ಕಾದಿತ್ತು. ಸೊ ಹಂಚಿನ ಮೇಲೆ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಆ ರೊಟ್ಟಿನ ಹಾಕಿ 1-2 ಮಿನಿಟ್ಸ್ ಬಿಟ್ಟರೆ ಆ ಪೇಪರ್ ಏನಾಗುತ್ತೆ ಅಂದರೆ ಅದು ಸಿಲಿಕಾನ್ ಶೀಟ್, ಸೊ ಹೋಳಿಗೆ ಹಾಳೆ ಅಂತ ಕರೀತಾರಲ್ಲ ಅದು. ಸೊ ಅದು ಅಂಟೋದಿಲ್ಲ ಮತ್ತು ಬಿಸಿಗೆ ಏನಾಗಲ್ಲ, ಮೆಲ್ಟ್ ಕೂಡ ಆಗೋದಿಲ್ಲ. ಪ್ಲಾಸ್ಟಿಕಲ್ಲೆಲ್ಲ ಮಾಡಬೇಡಿ, ತಿಂದರೆ ಆರೋಗ್ಯಕ್ಕೆ ಹಾನಿಕಾರಕ. ಸೊ ನಾನು ಅದಕ್ಕೋಸ್ಕರ ಸಿಲಿಕಾನ್ನ ಯೂಸ್ ಮಾಡ್ತಿದ್ದೀನಿ ನೋಡಿ. ಹಾಕಿ ಒಂದು ಸೈಡ್ ಮುಚ್ಚಿ ಬೇಯಿಸಿದ್ದೀನಿ. ಸೊ ಹಾಗೆ ಏನಾಗಿದೆ ನಮ್ಮದು ಒಂದು ಸೈಡ್ ರೊಟ್ಟಿ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಎಣ್ಣೆ ಹಾಕಿ 2 ಸೈಡ್ನ ಬೇಯಿಸಿದ್ರೆ ನಿಮ್ಮದು ಸೌತೆಕಾಯಿ ಮತ್ತು ರಾಗಿ ರೊಟ್ಟಿ ಏನಾಗುತ್ತೆ ಸೂಪರಾಗಿ ತುಪ್ಪ ಮತ್ತು ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಹಾಗೆ ಡಿಮಾರ್ಟಿಗೆ ಹೋಗೋಣ ಅಂತೇಳಿ ಡಿಮಾರ್ಟಿಗೆ ಹೋದ್ವಿ. ಡಿಮಾರ್ಟಲ್ಲಿ ನನ್ನ ಅಕ್ಕನಿಗೆ ಒಂದು ಗ್ಲಾಸಿನ ಬಾಟಲ್ ಬೇಕಾಗಿತ್ತು, ವಾಟರ್ ಬಾಟಲು. ಅದನ್ನು ತಗೊಂಡ್ಲು. ಆಫರ್ ಇತ್ತು ಅಂತೇಳಿ ಕಾರ್ತಿಕ ಶ್ಯಾಂಪು ಮತ್ತು ಹೇರ್ ಕೊಂಬು ಮತ್ತು ಮಕ್ಕಳಿಗೆ ಡೂಮ್ಸ್ ಪೆನ್ಸಿಲ್ ಕೂಡ ಚೆನ್ನಾಗಿತ್ತು ಅಂತೇಳಿ ಅದನ್ನು ಕೂಡ ತೊಗೊಂಡ್ಲು. ಹಾಗೆ ರಿಬ್ಬನು, ಮಕ್ಕಳಿಗಂತೂ ಎಷ್ಟು ರಿಬ್ಬನ್ ಇದ್ರೂ ಸಾಲಲ್ಲ. ಸೊ ಹಾಗೆ ಒಂದು ಜಾಮೆಟ್ರಿ ಬಾಕ್ಸು ಗಿಫ್ಟ್ ಎಲ್ಲ ಕೊಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಜಾಮೆಟ್ರಿ ಬಾಕ್ಸ್ನು ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಡಿಮಾರ್ಟ್ ಯಾರು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ಸ್ ಇಲ್ಲ. ಸೊ ನಾವು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಮಕ್ಕಳು ಬರೆಯೋದು ವರ್ಷ ಪೂರ್ತಿ ಬರೆಯೋದ್ರಿಂದ ಪೆನ್ನು ಯೂಸ್ ಆಗೇ ಆಗುತ್ತೆ ಅಂತ 199 ರುಪೀಸ್ಗೆ 1 ಬಾಕ್ಸ್ ಪೆನ್ ಇತ್ತು. ಹಾಗಾಗಿ ಬಾಲ್ ಪೆನ್ನನ್ನು ಕೂಡ ತೊಗೊಂಡ್ಲು. ಇಷ್ಟನ್ನು ತೊಗೊಂಡ್ಲು. ಹಾಗೆ ಅವ್ರು ಟ್ರಾವೆಲ್ ಮಾಡೋದ್ರಿಂದ ಲಿವಾನ್ ಹೇರ್ ಕೇರ್ ಬೇಕು ಅಂತೇಳ್ಬಿಟ್ಟು ಅದನ್ನು ಕೂಡ ಪರ್ಚೇಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಎಲ್ಲರೂ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿಕೊಂಡು, ಹಾಗೆ ಇದೂ ಒಂದು ವಾಷಿಂಗ್ ಮಿಷಿನಲ್ಲಿ ಇಡೋಕ್ಕೆ ಒಂದು ಪುಟ್ಟದು ವಾಸ್ ಚೆನ್ನಾಗಿದೆ ಅಂತೇಳಿ ಅದು ಕೂಡ ತೊಗೊಂಡ್ಲು. ಸೊ ಹಾಗೆ ರಬ್ಬರ್ ಬ್ಯಾಂಡ್ ನಾನು ಹೇಳಿದ್ನಲ್ಲ ಎಷ್ಟಿದ್ರು ಸಾಲಲ್ಲ ಅಂತ, 49 ರುಪೀಸಿಗೆ ಒಂದು ಬಾಕ್ಸ್ ರಬ್ಬರ್ ಬ್ಯಾಂಡ್ ಇತ್ತು, ಅದು ಕೂಡ ತೊಗೊಂಡ್ಲು. ಹಾಗೆ ನನಗೇನು ಬೇಕು, ಬ್ರೌನ್ ಪಲ್ಸನ್ ಕಸ್ಟರ್ಡ್ ಪೌಡ್ರ್ ಬೇಕಿತ್ತು. ಸೊ ಕಸ್ಟರ್ಡ್ ಪೌಡ್ರ್ ತೊಗೊಂಡೆ. ಸೊ ಇಷ್ಟನ್ನು ತೊಗೊಂಡು ನಾವೇನು ಮಾಡಿದ್ವಿ, ಹಾಗೆ ಒಂದು ಡಬ್ಬ, ಒಂದು ಬಾಕ್ಸ್ ಕೂಡ ಬೇಕಿತ್ತು ನನಗೆ, ಅಂದರೆ ಏನು ಕಾರ್ನ್ ಫ್ಲೋರ್ ಕೂಡ ಫ್ರೀ ಇತ್ತು, ಆಫರ್ ಇತ್ತು, ಹಾಗಾಗಿ ಅದು ಕೂಡ ತೊಗೊಂಡ್ವಿ. ಆಮೇಲೆ ಪಿಜ್ಜಾ ಪಾಸ್ತಾ ಸಾಸ್ ಖಾಲಿಯಾಗಿತ್ತು, ಅದು ಕೂಡ ತೊಗೊಂಡ್ವಿ. ಆಮೇಲೆ ಒಂದು ಬಾಕ್ಸ್ ಬೇಕಿತ್ತು, ಈ ಮಕ್ಕಳಿಗೆ ಬಿಸ್ಕೆಟು ಸ್ವೀಟ್ಸು ಎಲ್ಲ ಹಾಕಿಡೋಕ್ಕೆ ಬಾಕ್ಸ್ ಇರಲಿಲ್ಲ. ಸೊ ಅದು ಕೂಡ ತೊಗೊಂಡು ಮನೆಗೆ ಬಂದಮೇಲೆ ಲಡ್ಡು ಮಾಡೋಣ ಅಂತ ಲಡ್ಡು ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್, ಹಾಗಾಗಿ ಲಡ್ಡು ಕೂಡ ಮಾಡಿದ್ವಿ. ಈ ಲಡ್ಡು ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬೈ ಬಾಯ್.